ತಮ್ಮೆಲ್ಲರಿಗೂ ನಮಸ್ಕಾರ. ಶುಭ ಶುಕ್ರವಾರ. ಸೊ ಮಹಾಲಕ್ಷ್ಮಿ ಇಲ್ಲ, ಮಹಾಲಕ್ಷ್ಮಿ ದೇವಸ್ಥಾನ ಭಾಳ ಹತ್ರನೇ. ಸೊ ಸರಸ್ವತಿ ಬೆಳಿಗ್ಗೆನೆ 11 ಗಂಟೆಗೆ ಪ್ರೆಸ್ ಮೀಟ್ ಅಂದಾಗ ನನಗೆ ಆ್ಯಕ್ಚುಲಿ ಲಾಸ್ಟ್ ವೀಕೇ ಇರಬೇಕಾಗಿತ್ತು ಅಲ್ಲ ಅಜನೀಶ್? ಸೊ ಫೋನ್ ಮಾಡಿದ್ರು, ಈ ಥರ ಒಂದು ಲೈವ್ ಶೋ ಅಜನೀಶ್ ಲೋಕನಾಥ್ ಅವ್ರದ್ದೇ ಲೈವ್ ಶೋ ಒಂದು ಇದು ಮಾಡ್ತಾ ಇದ್ದೀವಿ ಸರ್, ದಯವಿಟ್ಟು ಆ ಕಾನ್ಸರ್ಟ್ ಮಾಡೋದಕ್ಕೆ ಫಸ್ಟ್ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ, ನೀವು ಬರಲೇಬೇಕು ಅಂತ. ನಾನು ಒಪ್ಕೊಂಡೆ, 100% ನಾನು ಬರ್ತೀನಿ ಅಂತ. ಮತ್ತೆ ಪೋಸ್ಟ್ಪೋನ್ ಆಯಿತು. ಪೋಸ್ಟ್ಪೋನ್ ಆದಮೇಲೆ ಇವತ್ತು ನಾನು ಆ್ಯಕ್ಚುಲಿ ಮಾರ್ನಿಂಗ್ ಫ್ಲೈಟ್ ಇತ್ತು ನನಗೆ ಹೈದ್ರಾಬಾದ್ಗೆ. ಮೊನ್ನೆ ಫೋನ್ ಮಾಡಿದ್ರು, ಸರ್ ಈ ಥರ ಇವತ್ತು ಇಟ್ಕೊಂಡಿದ್ದೀನಿ ಅಂತ. ನನಗೆ ಯಾಕೋ ಮುಂಚೆ ಕೇಳಲಿಲ್ಲ. ಕ್ಯಾನ್ಸಲ್ ಮಾಡಿ ನಾನು ನಾಡಿದ್ದು ಹೋಗ್ತಾ ಇದ್ದೀನಿ ಆ ಫಂಕ್ಷನ್ಗೆ, ಹೈದ್ರಾಬಾದ್ ಫಂಕ್ಷನ್ಗೆ. ಬೆಳಿಗ್ಗೆ ಹೇಳಿದೆ ನಾನು ಖಂಡಿತ ಬರ್ತೀನಿ ನಾನು ಅಂತ. ಭಾಳ ಖುಷಿ ಆಯಿತು ಕೂಡ, ಯಾಕೆಂದರೆ ಕಾನ್ಸರ್ಟ್ ಅನ್ನೋದು ಭಾಳ ಇಂಪಾರ್ಟೆಂಟು. ಒಂದು ಸಂಗೀತ ನಿರ್ದೇಶಕರು ಒಂದು ಕಾನ್ಸರ್ಟ್ ಮಾಡೋದಿದೆಯಲ್ಲ, 68 ಸಿನಿಮಾಗಳು ಸಂಗೀತ ನಿರ್ದೇಶನವನ್ನು ಮಾಡಿ ಕನ್ನಡ, HK ಕನ್ನಡ ಮಾಡಿದ್ದೀರಿ, ಕನ್ನಡ, ತೆಲುಗು, ತಮಿಳು, ಮಲಯಾಳವೂ ಮಾಡಿದಿರಲ್ಲ. ಸೊ ಎಲ್ಲ ಲ್ಯಾಂಗ್ವೇಜಲ್ಲೂ ಮಾಡಿ 68 ಸಿನಿಮಾ ಮಾಡಿದರೆ ಅಂತ ಗೊತ್ತಾಯ್ತು. ಇವಾಗ ಮಾತಾಡ್ತಾ ಇರುವಾಗ ಭಾಳ ಖುಷಿ ಆಯ್ತು ನನಗೆ. ಯಾಕೆಂದರೆ ನಮ್ಮ ಕನ್ನಡದ ನೆಲದಿಂದ ಹೋಗಿ ಅಲ್ಲಿ ಸುದ್ದಿ ಮಾಡಿದಂಥ ರಜನೀಶ್ ಲೋಕನಾಥ್, ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಯಾಕೆಂದರೆ ಎ ರಹಮಾನ್ ಅವ್ರ ಕಾನ್ಸರ್ಟ್ ನೋಡ್ತಾ ಇದ್ದೀವಿ, ಇಳಯರಾಜಾಜಿ ಅವ್ರು ನೋಡ್ತಾ ಇದ್ದೀವಿ, ಎಲ್ಲ ಹಿರಿಯವರು. ಸೊ ನಮ್ಮ ನೆಲದಿಂದ ACTC ಇವೆಂಟ್ಸ್, ಅದೇ ಹೇಳ್ತಾ ಇದೆ, ACDC ಅಂದ್ಬಿಟ್ಟು ಒಂದು ಆಲ್ಬಮ್ ಇತ್ತು ಆ ಕಾಲದಲ್ಲಿ. ಬ್ರಿಯಾನ್ ಆಡಮ್ಸು, ಡೀಪ್ ಪರ್ಪಲ್ಲು, OCBಸ, ಸ್ಯಾಟರ್ಡೇ ನೈಟ್ ಫೀವರ್, ಇದೆಲ್ಲ ಒನ್ ಆಫ್ ದ ಮೋಸ್ಟ್ ಹ್ಯಾಪನಿಂಗ್ ಆಲ್ಬಮ್ಸ್ ಇನ್ ವೆಸ್ಟರ್ನ್ ಮ್ಯೂಸಿಕ್. ಬೋನಿಯಮ್ಮು, ಅಬ್ಬಾ. ಸೊ ಆವಾಗ ACDC ಅಂತ ಅಂದ್ಬಿಟ್ಟು ಒಂದು ಪರ್ಟಿಕ್ಯುಲರ್ ಬ್ಯಾಂಡ್ ಇತ್ತು. ಸೊ ಅದಕ್ಕೆ ಹೋಲುತ್ತಿದ್ದು ACTC ಅಂದರೆ. ಸೊ ಅವ್ರದ್ದೆಲ್ಲ ನಾವು ಪ್ರತಿ ಸಲ ಕೂಡ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಸಾಕಷ್ಟು ಈ ಥರ ಲೈವ್ ಶೋಗಳಾಗುವಾಗ ನಾನು ಹೋಗಿದ್ದೀನಿ. ಆ OCBಸಾಗಂತೂ ನಮ್ಮ ಪೆಟ್ರೋಲ್ ಬ್ಯಾಂಕ್ ಇದೆ ನೋಡಿ, MG ರೋಡು, ಅಲ್ಲಿ ನಾನೇ ಹೋಗಿ, ಅಂದರೆ ಸುಮಾರು 40-45 ವರ್ಷ ಆಗಿರ್ಬೋದು. ಅದು ನೋಡಿದಾಗ ಅದ್ಭುತ ಅನ್ನಿಸ್ತಾ ಇತ್ತು ನಮಗೆ. ಆವಾಗ ನಮಗೆ ನಮ್ಮ ಸೊಗಡು ಅಂದರೆ ಕನ್ನಡ, ತೆಲುಗು, ತಮಿಳು, ಹಿಂದಿ ಈ ಥರ ಲೈವ್ ಶೋಗಳು ಬರ್ತಾನೆ ಇರಲಿಲ್ಲ. ಆ ಸೌಂಡು, ಆ ಲೈಟಿಂಗ್ ಎಲ್ಲ ನೋಡ್ಬಿಟ್ಟು ಹಬ್ಬ ಏನಪ್ಪ ಅದ್ಭುತ ಅಂತ 45 ಇಯರ್ಸ್ ಬ್ಯಾಕು. ಈಗ ಅದೇ ರೀತಿ ಅಶ್ವಥ್ ಅವರು, ಅಶ್ವಥ್ ಅವರು ನಾವು ನೆನೆಸ್ಕೊಳ್ಳಬೇಕಾಗುತ್ತೆ. ಫಸ್ಟು ಕನ್ನಡವೇ ಸತ್ಯ ಒಂದು ಭಾವಗೀತೆಗಳು ಬೇಸಿಟ್ಕೊಂಡು 1,25,000 ಜನವನ್ನು ಇದೇ ಥರ ಲೈವ್ ಕಾನ್ಸರ್ಟ್ ಮಾಡಿ ಸೇರಿಸಿದ್ದು ಅಶ್ವಥ್ ಅವರು ಕನ್ನಡದಲ್ಲಿ ಫಸ್ಟು. ಆ ಕ್ರೆಡಿಟ್ ಅವ್ರು ಫಸ್ಟ್ ಹೋಗುತ್ತೆ. ಸೊ ಅದೇ ರೀತಿ ಅಜನೀಶ್ ತಾವು ಕೂಡ ಯಾವ ಟೈಪ್ ಮಾಡಿ ACTCಲಿ ಏನು ಟೈಪ್ ಮಾಡಿದ್ದೀರಲ್ಲ, ಫಸ್ಟ್ ಪ್ರೋಗ್ರಾಮ್ ನೀವು ಮಾಡ್ತಾಯಿದ್ದೀರಿ ಭಾರತೀಯ ಭವನದಲ್ಲಿ. ಐ ವಿಶ್ ಯು ಆಲ್ ದ ಬೆಸ್ಟ್. 1 ಲಕ್ಷ ಅಲ್ಲ, 5 ಲಕ್ಷ ಕನ್ನಡಿಗರು ಸೇರಲಿ ಅಂತಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಿಮಗೆ. ಸೊ ಇದೇ ಯಾವ್ದು ಮಾಡ್ತಾಯಿದ್ರು ಎಲ್ಲ ಸೂಪರ್ ಹಿಟ್ ಆಗ್ತಾ ಇದೆ. ಎಲ್ಲ ಪಿಕ್ಚರ್ಗಳು ಸೂಪರ್ ಹಿಟ್ ಆಗಲಿ. 68 ಆಗಿದೆ. ಇಳಯರಾಜಾಜಿ ಅವರು 1,200 ಸಿನಿಮಾಗೆ ಎಷ್ಟೋ ಮಾಡಿದ್ದಾರೆ. ತಾವು ಕೂಡ 500 ತನಕ ರೀಚ್ ಆಗಿ, 500 ಆದಮೇಲೆ 1000 ಆಗೇ ಆಗುತ್ತೆ. ಯಾಕೆಂದರೆ ನಿಮ್ಮ ವೆರಿ ಹಾರ್ಡ್ ವರ್ಕಿಂಗ್ ಆಗಿ, ಯಾಕೆಂದರೆ ನಾನು ನೋಡಿದ್ದೀನಿ. ಯಾಕೆ ನಮ್ಮ ಸಿನಿಮಾ UIಗೆ ನೀವು ಎಷ್ಟು ಹಗಲು ರಾತ್ರಿ ಕೆಲಸ ಮಾಡಿರೋದು ನನಗೆ ಗೊತ್ತಿದೆ. ಸೊ ವೆರಿ ಟ್ಯಾಲೆಂಟೆಡ್, ಹಾರ್ಡ್ ವರ್ಕಿಂಗ್. ಖಂಡಿತ ನೀವು ಗೆಲ್ತೀರಾ. ಮೇಡಮ್ ಅವ್ರ ಸಪೋರ್ಟ್ ಇದ್ದೇ ಇರುತ್ತೆ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಬ್ರಿಂಗಿಂಗ್ ಆಲ್ ನ್ಯೂ ಟ್ಯಾಲೆಂಟ್. ಈ ಹುಡುಗರು ಎಷ್ಟು ಚೆನ್ನಾಗಿ ಇವಾಗ ಆಡೋರು ಮೆಡ್ಲೆ, ಭಾಳ ಖುಷಿ ಆಯ್ತು ನನಗೆ. ಸೊ ಲಾಟ್ ಆಫ್ ಚೇಂಜಸ್ ಇನ್ ಮ್ಯೂಸಿಕ್ ಇಂಡಸ್ಟ್ರಿ ಬಂದುಬಿಟ್ಟಿದೆ, ಬರ್ತಾ ಇದೆ ಅಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಐ ಡೋಂಟ್ ನೋ ಏನಾಗುತ್ತೆ ಅಂತ ಅಂದ್ಬಿಟ್ಟು ಆ ಪ್ರಶ್ನೆ ದೊಡ್ಡ ಎಲ್ಲರಿಗೂ ಕಾಡ್ತಾ ಇದೆ. ಎಲ್ಲ ಇಂಡಸ್ಟ್ರಿನಲ್ಲೂ ಈ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಬಂದು ತೊಗೋಬೇಕು ಇಲ್ಲ ಹಬ್ಬವಾಗಿ ತೊಗೋಬೇಕು ಗೊತ್ತಿಲ್ಲ. ಸೊ ವಾಟ್ ನೆಕ್ಸ್ಟ್ ಅನ್ನೋದು ದೊಡ್ಡ ಯಕ್ಷ ಪ್ರಶ್ನೆಯಲ್ಲಿ ಕೂತಿದ್ದೀವಿ. ಬಟ್ ಒಳ್ಳೆಯದಾಗುತ್ತೆ. ಸಾಕಷ್ಟು ನೋಡಿದ್ದೀವಿ ನಾವು. ಏನಂತೀರ, ಫಸ್ಟು ನಮ್ಮ ಮ್ಯೂಸಿಕ್ ಇಂಡಸ್ಟ್ರಿನಲ್ಲಿ ಮಣ್ಣಿನ ರೆಕಾರ್ಡ್ ಇತ್ತು, ಆಮೇಲೆ ವಿನಿಯಲ್ ರೆಕಾರ್ಡ್ ಬಂತು, ಆಮೇಲೆ ಆಡಿಯೋ ಕ್ಯಾಸೆಟ್ ಬಂತು, MP3 ಬಂತು. MP3 ಮತ್ತು ಪೆನ್ ಡ್ರೈವ್ ಬಂದಾಗ ಮುಗ್ದೇ ಹೋಯಿತು ಆಡಿಯೋ ಇಂಡಸ್ಟ್ರಿ ಅಂತ ಅಂದ್ಕೊಂಡು.
ಡಿಜಿಟಲ್ ಮೀಡಿಯಾ ಬಂತು, ಗೆದ್ದು. ಇವಾಗ ಎ ಬಂದಿದೆ, ಗೆದ್ದೇ ಗೆಲ್ತೀವಿ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಇಡೀ ಟೀಮ್ಗೆ ಒಳ್ಳೇದಾಗಲಿ, ಸೂಪರ್ ಸಕ್ಸಸ್ ಆಗಲಿ ಅಂತ ಅಂದ್ಬಿಟ್ಟು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೊ ಮಚ್.